ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಲಬುರಗಿಯಲ್ಲಿ ಪಾಕ್ ಜೊತೆ ಸಂಪರ್ಕ ಹೊಂದಿದ್ದವರನ್ನ ಅರೆಸ್ಟ್ ಮಾಡಲಾಗಿದೆ. ಉತ್ತರ ಪ್ರದೇಶದ ATS ಟೀಮ್ನಿಂದ 2 ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಕಲಬುರಗಿಯಲ್ಲಿ ಪಾಕ್ ಜೊತೆ ಸಂಪರ್ಕ ಹೊಂದಿದ್ದಂತಹ ಉತ್ತರ ಪ್ರದೇಶ ಮೂಲದ ATS ಟೀಮ್ನಿಂದ 2 ಅರೆಸ್ಟ್ ಮಾಡಲಾಗಿದೆ. ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿಯ ಮೇರೆಗೆ ಆಂಟಿ ಟೆರರ್ ಸ್ಕ್ವಾಡ್ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಉತ್ತರ ಪ್ರದೇಶದ ATS ಅಧಿಕಾರಿಗಳು 2 ವಶಕ್ಕೆ ಪಡೆದು ಸದ್ಯ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕಲಬುರಗಿಯ ಅಜ್ಞಾತ ಸ್ಥಳದಲ್ಲಿ 2 ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶ ರೆಸಿಡೆನ್ಷಿಯಲ್ ಅಡ್ರೆಸ್ ಅನ್ನ ಹೊಂದಿರುವಂತಹ ಸಮೀರ್ ಸಲ್ಮಾನ್ ವಶಕ್ಕೆ ಪಡೆಯಲಾಗಿದೆ. ಆತನ ವಾಟ್ಸ್ಆಪ್ ಕಾಲು, ಫೇಸ್ಬುಕ್ ಇದರ ಮುಖಾಂತರ ಪಾಕ್ ಜೊತೆಗೆ ಸಂಪರ್ಕ ಹೊಂದಿದ್ರು 2 ಅಂತ ಹೇಳಿ ಗೊತ್ತಾಗ್ತಾ ಇದೆ ಆರೋಪಿಗಳು. ಉತ್ತರ ಪ್ರದೇಶದ ATS ತಂಡದಿಂದ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಮ್ಯಾಪ್ಗಳು ಕೂಡ ಪತ್ತೆಯಾಗಿದೆ. ಸಮೀರ್ ಉಳ್ಕೊಂಡಿದ್ದಂತಹ ರೂಮ್ ಏನಿದೆ, ಆತನ ರೂಮ್ ನಲ್ಲಿ ಒಂದಷ್ಟು ಮ್ಯಾಪ್ಗಳು ಪತ್ತೆಯಾಗಿರೋದು. ಇವರಿಬ್ರು ಕೂಡ ಶಂಕಿತ ಉಗ್ರರು ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಿಕಾಸ್ ಅವರನ್ನು ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಪಾಕ್ ಜೊತೆಗೆ ಅವರಿಗಿದ್ದಂತಹ ಕನೆಕ್ಷನ್ ಏನು, ಎಲ್ಲ ಆಯಾಮದಲ್ಲೂ ಕೂಡ ಒಂದಷ್ಟು ವಿಚಾರಣೆ ಮಾಡುವಂತ ಕೆಲಸ ಆಗ್ತಾ ಇದೆ. 2 ಶಂಕಿತ ಉಗ್ರರನ್ನ ಸದ್ಯ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನ ಅಜ್ಞಾತ ಸ್ಥಳದಲ್ಲಿ ಪೊಲೀಸರು ನಡೆಸ್ತಾ ಇದ್ದಾರೆ. ಆತ ಉಳ್ಕೊಂಡಿದ್ದಂತ ರೂಮ್ ಏನಿದೆ, ಆ ರೂಮ್ ನಲ್ಲಿ ಒಂದಷ್ಟು ಮ್ಯಾಪ್ಗಳು ಕೂಡ ಪತ್ತೆಯಾಗಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಫೋಟೋ ಏನ್ ನೋಡ್ತಾ ಇದ್ದೀರಿ, ಈ 2 ವ್ಯಕ್ತಿಗಳನ್ನ ಶಂಕಿತ ಉಗ್ರರು ಅಂತೇಳಿ ಮೇಲ್ನೋಟಕ್ಕೆ ಶಂಕೆ ವ್ಯಕ್ತವಾಗ್ತಾ ಇದೆ. ಅಜ್ಞಾತ ಸ್ಥಳದಲ್ಲಿ ಸದ್ಯ 2 ವಿಚಾರಣೆ ಮಾಡಲಾಗ್ತಾ ಇದೆ. ಅವರು ಉಳ್ಕೊಂಡಿದ್ದಂಥ ರೂಮು ಜೊತೆಗೆ ಅವರು ಎಲ್ಲಿಯವರು, ಏನು ಎತ್ತ ಎಲ್ಲ ಮಾಹಿತಿಯನ್ನು ಕೂಡ ಸದ್ಯ ಪಡೆಯುವಂತ ಕೆಲಸ ಆಗ್ತಾ ಇದೆ. ಸದ್ಯ ATS ಟೀಮ್ನಿಂದ 2 ಕೂಡ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಅಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇರೋದೇನು ಅಂತಂದ್ರೆ, ಅವ್ರು ಉಳ್ಕೊಂಡಿದ್ದಂಥ ರೂಮ್ನಲ್ಲಿ ಅವರ ವಾಟ್ಸಪ್ ಕಾಲ್ ಆಗಿರ್ಬೋದು. ಬಿಕಾಸ್ ಈಗ ಪಾಕಿಸ್ತಾನದ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ರೆ ಬಹುಶಃ ಅಂಥವ್ರು ಈ ವಾಟ್ಸಪ್ ಕಾಲ್ಗಳನ್ನು ಯೂಸ್ ಮಾಡೋದು ಅಥವಾ ಅಲ್ಲಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯಾವ ರೀತಿಯಾಗಿ ಇವರು ಯಾವ್ಯಾವ ಫೋನ್ಗಳ ಮೂಲಕ, ಯಾವ ಅಪ್ಲಿಕೇಶನ್ಗಳ ಮೂಲಕ ಇವರು ಸಂಪರ್ಕ ಮಾಡ್ತಾ ಇದ್ರು, ಈ ಎಲ್ಲ ಆಯಾಮದಲ್ಲೂ ಕೂಡ ಸದ್ಯ ವಿಚಾರಣೆಯನ್ನ ಮಾಡುವಂತ ಕೆಲಸ ಆಗ್ತಾ ಇದೆ. ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿದ್ದಾರೆ. ಬಟ್ 2 ಇರೋದು. ಸೊ 2 ಕೂಡ ಅವ್ರು ಉಳ್ಕೊಂಡಿದ್ದಂಥ ರೂಮ್ ಏನಿದೆ ಅಲ್ಲೂ ಕೂಡ ತಲಾಶ್ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಮ್ಯಾಪ್ಗಳ ಪತ್ತೆಯಾಗಿರೋದು ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ಕೂಡ ದಾಖಲಾಗಿದೆ. ಪ್ರಕರಣ ದಾಖಲಾಗಿ ಹೆಚ್ಚಿನ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಈ ಶಂಕಿತ ಉಗ್ರರು ಏನಾದರೂ ದಾಳಿ ನಡೆಸೋದಕ್ಕೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ರಾ, ಏನು ಎತ್ತ ಎಲ್ಲ ಆಯಾಮದಲ್ಲೂ ಕೂಡ ವಿಚಾರಣೆಯನ್ನ ಮಾಡುವಂತಹ ಕೆಲಸ ಆಗ್ತಾ ಇದೆ. ಕೇಂದ್ರ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಬಂದಂತಹ ಹಿನ್ನೆಲೆಯಲ್ಲಿ ದಾಳಿಯನ್ನು ನಡೆಸಿ 2 ಶಂಕಿತ ಉಗ್ರರನ್ನ ವಶಕ್ಕೆ ಪಡೆಯಲಾಗಿದೆ. ಕೇಂದ್ರ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಬಂದಂತ ಸಂದರ್ಭದಲ್ಲಿ ATS ಆಂಟಿ ಟೆರರ್ ಸ್ಕ್ವಾಡ್ ಏನಿದೆ ಆ ಟೀಮ್ನಿಂದ 2 ಲಾಕ್ ಮಾಡಲಾಗಿದೆ. ಶಂಕಿತ ಉಗ್ರನ ಫೋಟೋ ಕೂಡ ಗಮನಿಸ್ತಾ ಇದ್ದೀವಿ. 2 ರೂಮ್ನಲ್ಲಿ ತಲಾಶ್ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಎವಿಡೆನ್ಸ್ಗಳು ಕೂಡ ಸಿಕ್ಕಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಎಲ್ಲಿ ಅವರು ಯಾತಕ್ಕಾಗಿ ಇಲ್ಲಿ ಬಂದಿದ್ರು, ಜೊತೆಗೆ ಈಗ ಸಮೀರ್ ಮತ್ತೆ ಸಲ್ಮಾನ್ ಏನಿದ್ದಾರೆ ಅವರಿಬ್ಬರನ್ನು ಕೂಡ ಅಜ್ಞಾತ ಸ್ಥಳದಲ್ಲಿರಿಸಿ ವಿಚಾರಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಈ ಉತ್ತರ ಪ್ರದೇಶದ ರೆಸಿಡೆನ್ಷಿಯಲ್ ಅಡ್ರೆಸ್ ಅನ್ನ ಹೊಂದಿದ್ದಾರೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹೀಗಾಗಿ ಪಾಕ್ ಜೊತೆಗೆ ಇವರಿಗೆ ಸಂಪರ್ಕ ಇತ್ತ, ಪಾಕಿಸ್ತಾನದೊಟ್ಟಿಗೆ ಏನಾದರೂ ಲಿಂಕ್ ಇತ್ತ, ಕನೆಕ್ಷನ್ ಇತ್ತ, ಎಲ್ಲ ಆಯಾಮದಲ್ಲೂ ಕೂಡ ನೋಡಿ. ಮತ್ತೊಬ್ಬ ಶಂಕಿತ ಉಗ್ರನ ಫೋಟೋ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಒಬ್ಬ ಸಮೀರ್, ಮತ್ತೊಬ್ಬ ಸಲ್ಮಾನ್. ಸೊ 2 ಕೂಡ ಈಗ ಡ್ರಿಲ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಆಮೇಲೆ ಅವ್ರ ಫೇಸ್ಬುಕ್ಕು ಜೊತೆಗೆ ವಾಟ್ಸಪ್ ಕಾಲ್ ಡೀಟೇಲ್ಸ್ಗಳು ಇದೆಲ್ಲವನ್ನು ಕೂಡ ಜಾಲಾಡ್ತಾ ಇದ್ದಾರೆ.
ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಇವರಿಗೆ ಪಾಕಿಸ್ತಾನದ ಜೊತೆಗೆ ಲಿಂಕ್ ಇತ್ತು ಅನ್ನುವಂತ ಮಾಹಿತಿ ಸಿಕ್ಕಿರುವಂತ ಕಾರಣಕ್ಕಾಗಿ ಈ ಶಂಕಿತ ಉಗ್ರರನ್ನ ವಶಕ್ಕೆ ಪಡೆದು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆಕ್ಚುಯಲ್ ಆಗಿ ಎಲ್ಲಿ ಅವರು, ಯಾಕೆ ಇಲ್ಲಿ ಬಂದಿದ್ರು, ಎಲ್ಲಿ ಉಳ್ಕೊಂಡಿದ್ರು, ಆ ರೂಮ್ನಲ್ಲಿ ಸಿಕ್ಕಂತಹ ಒಂದಷ್ಟು ಮ್ಯಾಪ್ಗಳು ಯಾತಕ್ಕಾಗಿ ಇಟ್ಕೊಂಡಿದ್ರು, ಏನಾದರೂ ವಿಧ್ವಂಸಕ ಕೃತ್ಯ ಎಸ್ಕೋದಕ್ಕೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ರಾ, ಏನು ಎತ್ತ ಎಲ್ಲವನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಪ್ರಾಪರ್ ಆಗಿ ಇವ್ರದ್ದು ಉತ್ತರ ಪ್ರದೇಶ ಮೂಲದವರು ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆ ತರದ ಒಂದು ರೆಸಿಡೆನ್ಷಿಯಲ್ ಅಡ್ರೆಸ್ ಪ್ರೂಫ್ ಕೂಡ ಸಿಕ್ಕಿದೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ. ಈಗ ಆಮೇಲೆ ಈ ಹೇಗೆ ಅವರು ಪಾಕಿಸ್ತಾನ ಜೊತೆಗೆ ಸಂಪರ್ಕ ಏನಾದರೂ ಇಟ್ಕೊಂಡಿದ್ರ, ಏನು ಎತ್ತ, ಆ ಮ್ಯಾಪ್ಗಳನ್ನು ಯಾಕೆ ಇಟ್ಕೊಂಡಿದ್ರು, ಅಸಲಿಗೆ ಏನ್ ಮಾಡ್ತಾ ಇದ್ರು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರನ್ನ ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಕಲಬುರಗಿಯಲ್ಲಿ ಇಬ್ಬರನ್ನ ಶಂಕಿತ ಉಗ್ರರನ್ನ ವಶಕ್ಕೆ ಪಡೆದಿರೋದು, ಅದು ಉತ್ತರ ಪ್ರದೇಶದ ATS ಟೀಮ್ನಿಂದ ಇಬ್ಬರನ್ನ ಲಾಕ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ. ಕೇಂದ್ರ ಗುಪ್ತಚರ ಇಲಾಖೆಯಿಂದ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಕ್ಕಿತ್ತು. ಇಮಿಡಿಯೇಟ್ ಆಗಿ ಅವರನ್ನ ವಶಕ್ಕೆ ಪಡೆದು ಈಗ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಉತ್ತರ ಪ್ರದೇಶದವರು ಅಂದ್ರೆ UP ಮೂಲದವರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಯಾತಕ್ಕಾಗಿ ಇಲ್ಲಿಗೆ ಬಂದಿದ್ರು, ಏನಾದರೂ ಕೆಲಸ ಮಾಡ್ತಾ ಇದ್ರಾ, ಏನು ಎತ್ತ, ಆ ಮ್ಯಾಪ್ಗಳು ಯಾಕೆ ಇಟ್ಕೊಂಡಿದ್ರು, ಎಲ್ಲವೂ ಕೂಡ ಈಗ ತಲಾಶ್ ಮಾಡುವಂತ ಕೆಲಸ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ಇಬ್ಬರು ಶಂಕಿತ ಉಗ್ರರು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆಯಲ್ಲ, ಅವ್ರು ಯಾರು, ಎಲ್ಲಿಯವರು, ಏನ್ ಮಾಹಿತಿ ಸಿಕ್ಕಿದೆ? ಎಸ್ ಪ್ರಭು, ಏನಂದ್ರೆ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಬಂದ ಮಾಹಿತಿ ಆಧಾರದ ಮೇಲೆ ಉತ್ತರ ಪ್ರದೇಶದ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅಧಿಕಾರಿಗಳು ಕಲಬುರಗಿಯಲ್ಲಿ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಉತ್ತರ ಪ್ರದೇಶದ ರೆಸಿಡೆನ್ಸಿಯಲ್ ಅಡ್ರೆಸ್ ಹೊಂದಿರುವ ಸಮೀರ್ ಹಾಗೂ ಸಲ್ಮಾನ್ ಎಂಬ ಇಬ್ಬರನ್ನು ಆರೋಪಿಗಳನ್ನ ಈಗ UP ಪೊಲೀಸರು ಬಂಧಿಸಿರುವಂತದ್ದು. ಇವರು ಬಳಿ ವಾಟ್ಸ್ಆಪ್ ಕಾಲ್ ಹಾಗೂ ಫೇಸ್ಬುಕ್ ಮೂಲಕ ಪಾಕಿಸ್ತಾನದೊಂದಿಗೆ ನಿರಂತರ ಸಂಪರ್ಕ ಹೊಂದಿದ್ದರು ಆರೋಪದ ಮೇಲೆ ಇವರನ್ನ ಬಂಧಿಸಲಾಗಿದೆ. ಇನ್ನು ಆರೋಪಿ ಪಾಕ್ ಸಂಪರ್ಕದ ಕುರಿತು ಮಾಹಿತಿ ಆಧರಿಸಿ ATS ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದು, ಸಮೀರ್ ಉಳಿದಿರುಕೊಂಡಿದ್ದ ಕೊಠಡಿಯಲ್ಲಿ ಕೆಲವು ಮ್ಯಾಪ್ಗಳು ಪತ್ತೆಯಾಗಿದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಸದ್ಯ ಇಬ್ಬರನ್ನು ಕಲಬುರಗಿಯ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಆರೋಪಿಗಳು ಪಾಕ್ ಸಂಪರ್ಕದ ಸ್ವರೂಪ ಮತ್ತು ಮ್ಯಾಪ್ಗಳನ್ನ ಉದ್ದೇಶ ಹಾಗೂ ಮತ್ತಿತರ ವಿಚಾರಣೆ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಿರುವಂತದ್ದು. ಇನ್ನು ಸದ್ಯ ಈ ಕುರಿತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈಗ ತನಿಖೆಯನ್ನು ಮುಂದುವರಿಸಲಾಗಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಶ್ರೀಕಾಂತ್.